ನಮಸ್ಕಾರ. ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲ್ ಆದ ಗೀತಾ ಅವರು ಅವರ ಗುರುಗಳಿಂದ ಪಡೆದ ಪ್ರೇರಣೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಮ್ಮ ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ನಾನು ಗೀತಾ ಶಾರದಾ ವಿದ್ಯಾಲಯದಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮೊದಲಿಗೆ ನಾವು ಗುರು ಎಂಬ ಪದದ ಅರ್ಥ ನೋಡುವುದಾದರೆ, ಗು ಎಂದರೆ ಅಂಧಕಾರ, ರು ಎಂದರೆ ದೂರ ಮಾಡುವವನು. ಅಂದರೆ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವವನೇ ಗುರು. ನಮ್ಮದು ಗುರು ಪರಂಪರೆ. ಗುರುಗಳು ಅಥವಾ ಶಿಕ್ಷಕರು ತಮ್ಮಲ್ಲಿರುವ ಎಲ್ಲಾ ಜ್ಞಾನವನ್ನು ದಾರೆ ಎರೆದು ಸಮಾಜದ ಮುಖ್ಯ ವಾಹಿನಿಗೆ ತಂದು ಬಿಡುವ ಕೆಲಸ ಗುರುಗಳದು. ಜೀವನಕ್ಕೆ ಬೇಕಾದಂಥ ಉತ್ತಮ ಮೌಲ್ಯಗಳನ್ನು, ಚಿಂತನೆಗಳನ್ನು ತುಂಬಿಸುವವರು ಬದುಕಿಗೆ ಗುರುಗಳು. ಶಿಕ್ಷಕರು ಅಥವಾ ಗುರುಗಳು ಜೀವಂತ ಭೂಪಟವಿದ್ದ ಹಾಗೆ. ಯಾಕೆಂದ್ರೆ ನಮಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ವೇಗದಲ್ಲಿ ಸಾಗಬೇಕು ಎಂಬ ಸೂಕ್ತ ಮಾರ್ಗದರ್ಶನವನ್ನು ನೀಡುವವರು ಶಿಕ್ಷಕರು. ನನ್ನ ವಿದ್ಯಾರ್ಥಿ ಜೀವನದಲ್ಲೂ ನಾನು ಅನೇಕ ಶಿಕ್ಷಕರಿಂದ ಪ್ರೇರೇಪಿತಳಾಗಿದ್ದೇನೆ. ಈ ಸಮಯದಲ್ಲಿ ಒಬ್ಬ ಶಿಕ್ಷಕರ ಹೆಸರನ್ನು ನೆನಪಿಸಿಕೊಳ್ಳುವುದಾದರೆ ನನ್ನ ಇತಿಹಾಸ ಶಿಕ್ಷಕರಾದಂಥ ಜಾನಕಿ ಮೇಡಮ್ ರವರು. ಅವರ ಬೋಧನಾ ಶೈಲಿ, ಅವರ ನಡೆ ನುಡಿ, ಪ್ರತಿಯೊಂದು ವಿಷಯದಲ್ಲೂ ಸಹ ಅವರು ಹೇಳಿಕೊಟ್ಟಂಥ ಪಾಠ ಪ್ರವಚನಗಳು ಇವತ್ತಿಗೂ ಸಹ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ. ಅಂತಹ ಗುರುಗಳ ಬೋಧನೆಯನ್ನು ಇಟ್ಟುಕೊಂಡು ನಾವು, ಯಾಕೆಂದ್ರೆ ಒಂದು ಮಾತಿದೆ, ಗುರು ಉಪದೇಶಂ ಜ್ಞಾನ ಪ್ರಕಾಶಂ. ಅಂತಹ ಗುರುಗಳ ಭದ್ರವಾದ ದಿಟ್ಟವಾದ ಬೋಧನೆಯನ್ನು ಇಟ್ಟುಕೊಂಡು ಜೀವನದ ಭವಸಾಗರವನ್ನು ದಾಟಲು ದೋಣಿಯನ್ನೇರಿದರೆ ಅಷ್ಟೇ ಸಾಕು. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕೆಲಸ ಗುರುಗಳದ್ದಾಗಿರುತ್ತದೆ. ಅರ್ಜುನನಿಗೆ ಶ್ರೀ ಕೃಷ್ಣನಿದ್ದಂತೆ, ರಾಮನಿಗೆ ವಸಿಷ್ಠರಿದ್ದಂತೆ, ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರಿದ್ದಂತೆ, ಹರಗುರು ನಾರಾಯಣರಂತೆ ಹಾರೈಸಿ ಆಶೀರ್ವಾದಿಸಿ ನಾವು ಸಸಿಗಳಾಗಿ ಬಂದಂಥ ನಮ್ಮನ್ನು ಮರಗಳಾಗುವಂತೆ ಪ್ರೇರೇಪಿಸಿ ಪೊರೆದು ಪೋಷಿಸಿದ ಸಕಲ ಗುರುವರಿಯರಿಗೂ, ವಿಶೇಷವಾಗಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಗುರು ಸ್ಥಾನದಲ್ಲಿರುವ ಮಾತೃ ಸ್ವರೂಪಿಯಾದ ನಮ್ಮ ವ್ಯವಸ್ಥಾಪಕ ಪ್ರಾಂಶುಪಾಲರಿಗೂ ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.